ಅಲ್ಲಿ ರೋಸ್ಟ್ ಮಾಡೋದಕ್ಕೆ ಅರ್ಧ ಕಪ್ನಷ್ಟು ಅಕ್ಕಿ, 1 ಕಪ್ನಷ್ಟು ಗಸಗಸೆ, 4 ಬಾದಾಮಿ, 4 ಗೋಡಂಬಿ ಇವೆಲ್ಲವನ್ನು ಹಾಕಿ ನೀಟಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹುರಿದಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಆರ್ಲಿಕ್ಕೆ ಬಿಟ್ಬಿಡಿ. ಅಷ್ಟರಲ್ಲಿ 1 ಕಪ್ನಷ್ಟು ನೀರಿಗೆ 2 ಅಚ್ಚಿನಷ್ಟು ಬೆಲ್ಲ ಹಾಕಿ ಕುದಿಲಿಕ್ಕೆ ಬಿಡಿ. ಬೆಲ್ಲದ ಪಾಕ ಬರೋವರೆಗೂ ಮಿಕ್ಸಿ ಜಾರಿಗೆ ಕಾಯಿ ಆರಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ತರ್ತರಿಯಾಗಿ ರುಬ್ಬಿರುವ ಮಿಶ್ರಣಕ್ಕೆ 1 ಗ್ಲಾಸ್ನಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇನ್ನೊಂದು ಪ್ಯಾನನ್ನು ಇಟ್ಟು ಬೆಲ್ಲದ ಪಾಕ, ರುಬ್ಬಿರುವ ಮಿಕ್ಸ್ಚರ್, ಹಾಗೆ 2 ಸ್ಪೂನ್ನಷ್ಟು ತುಪ್ಪ, ಒಣಶುಂಠಿ ಪೌಡರ್, ಏಲಕ್ಕಿ ಇವೆಲ್ಲವನ್ನು ಹಾಕಿ 15-20 ನಿಮಿಷ ಮತ್ತೆ ಕುದಿಸಿ. ಇದಾದ್ಮೇಲೆ ಸ್ಟವ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಿ. ಈಗ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ. ಈ ಒಂದು ಗಸಗಸೆಯ ಬೀಜದಲ್ಲಿ ಹೆಚ್ಚಾಗಿ ಕಬ್ಬಿಣಾಂಶ ಸಿಗುತ್ತೆ. ಅದಷ್ಟೇ ಅಲ್ಲದೆ ನಾರಿನಾಂಶವನ್ನು ಹೆಚ್ಚಾಗಿ ಹೊಂದಿರೋದ್ರಿಂದ ಬಾಡಿ ಒಳಗಡೆ ಇರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ನ ಹೊರ ಹಾಕೋದಕ್ಕೂ, ಒಳ್ಳೆಯ ಕೊಲೆಸ್ಟ್ರಾಲ್ ಅನ್ನು ಸಂಗ್ರಹಿಸೋದಕ್ಕೂ, ಹಾಗೆ ಜೊತೆಗೆ ತೂಕವನ್ನು ಇಳಿಸೋದಕ್ಕೂ ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ಇದಷ್ಟೇ ಅಲ್ಲದೆ ರಕ್ತದ